ಇನ್ನೂ ರೆಡಿ ದೇವ ಸ್ಟ್ಯಾಚು ಹೊಸಕಟ್ಟೆ ಅಲ್ಲ. ಹಲೋ ಗಾಯ್ಸ್, ನಾನು ನಿಮ್ಮ ರುಚಿಕಿ. ಸೊ ಇವತ್ತು ನಾವು ಹೊಸಕಟ್ಟೆಯಲ್ಲಿ ಫೇಮಸ್ ಆಗಿರೋ ಕಾಟೇರಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಹೋಗೋ ದಾರಿಯಲ್ಲಿ ನಮ್ಮ ಗಾಡಿ ಪಂಚರ್ ಆಗ್ಬಿಡ್ತು ಅಂತ ನೋಡಿದ್ರೆ ಗ್ಯಾಸ್ ಪೀಸ್ ಏನೋ ಬಿದ್ದಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಹುಡುಗ ನೋಡ್ತಿದ್ದ. ಹಂಗೆ ದಾರಿಯಲ್ಲಿ ಹೋಗ್ತಾ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು. ಸಬ್ಸ್ಕ್ರೈಬರ್ ಏನೆಲ್ಲ ಅವ್ರು ನನ್ನ ಫ್ರೆಂಡೇ, ಅವ್ರಿಗೂ ಕೆಲಸ ಇತ್ತು ಆ ಕಡೆ ಅಂತ ಹೋಗ್ತಿದ್ರು. ಅಲ್ಲಿಂದ ಪಾರ್ಕಿಂಗ್ಗೆ ಟಿಕೆಟ್ ತಗೊಂಡು ಒಳಗಡೆ ಹೋದ್ವಿ. ಅಲ್ಗೋದ್ಮೇಲೆ 4 ಜನಗಳ ಹತ್ರ ನಾವು ಹೋಗ್ಬಿಟ್ಟು ಈ ದೇವಸ್ಥಾನ ಬಗ್ಗೆ ಕೇಳಿದ್ವಿ. ಸೊ ಅವ್ರ ಪ್ರಕಾರ ಅವ್ರು ಹೇಳಿದ್ದು ಈ ದೇವಸ್ಥಾನ ತುಂಬಾ ಸತ್ಯ ಇದೆ ಅಂತೆ. ಈ ದೇವಸ್ಥಾನ ಜನರು ತುಂಬಾ ನಂಬ್ತಿದ್ದಾರೆ. 1725ರಲ್ಲಿ ಈ ದೇವಸ್ಥಾನ ಸ್ಥಾಪನೆ ಆಗಿತ್ತು. 9 ವಾರ ಕಂಟಿನ್ಯೂಸ್ ಈ ದೇವಸ್ಥಾನಕ್ಕೆ ಬಂದು ನಾವು ತಂಗಿನಕಾಯಿ ಕಟ್ರೆ ನಮ್ದು ಯಾವುದೇ ಆಗಿರ್ಲಿ, ಯಾವುದೇ ತರ ಪ್ರಾಬ್ಲಮ್ಸು, ಏನೇ ನಮ್ಮ ಕೋರಿಕೆಗಳಿದ್ರು ಅದಕ್ಕೆ 9 ವಾರದೊಳಗಡೆ ನಮಗೆ ಪರಿಹಾರ ಸಿಗುತ್ತಂತೆ. ಸೊ ಇದರಿಂದ ಈ ದೇವಸ್ಥಾನದಲ್ಲಿ ಜನಸಂಖ್ಯೆ ಬರ್ತಾ ಜಾಸ್ತಿ ಆಗಿದೆ. ನಂಬಿಕೆನೂ ಹಂಗೆ ಇಕ್ಕಿದ್ದಾರೆ ಈ ದೇವ್ರ ಮೇಲೆ. ಎಲ್ಲರೂ ಆ ಊರಿನವರು ಈ ದೇವ್ರನ್ನ ತುಂಬಾ ನಂಬ್ತಾರಂತೆ. ನಾವು ಹೋಗಿರೋವಾಗ ಅನ್ನದಾನ ಮಾಡ್ತಿದ್ರು. ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಮತ್ತೆ ಅಲ್ಲಿಂದ ನಾವು ಜಾಗ ಬಿಟ್ವಿ. ಹಂಗೆ ಅಲ್ಲಿ 200 ಅಡಿ ದೇವ್ರದ್ದು ಸ್ಟ್ಯಾಚು ಕಟ್ತಿದ್ರು. ಅದನ್ನ ನೋಡ್ಕೊಂಡು ನಾವು ಮತ್ತೆ ನಮ್ಮ ಫ್ರೆಂಡ್ ಮನೆಗೆ ಹೋದ್ವಿ. ಮತ್ತೆ ಅಲ್ಲಿ ಹೋಗ್ಬಿಟ್ಟು ನಮ್ಮ ಗೆಳೆಯ ಪಿ ಜಿಯಲ್ಲಿ ಇರ್ತಾನೆ, ಅವನ್ನ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋಗ್ಬಿಟ್ಟು ಹಂಗೆ ಅವ್ರ ಮನೆ ಕಡೆ ಸ್ವಲ್ಪ ಹೋದ್ವಿ, ಪಿ ಜಿ ಕಡೆ. ಅವ್ನು ನೋಡಿದ್ರೆ ಫುಲ್ ಖುಷಿಯಲ್ಲಿದ್ದ. ನೋಡ್ತಾ ನಾನು ವೈಲೆಂಟ್ ಆದ್ರಕಲ್ಲ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಲ್ಲ. ರಾವಣ ನೀನು ಏನು ಮಾತಾಡಬೇಡ, ನನಗೆ ಸಿಕ್ತಾದ್ರೆ ಗೊತ್ತಿರ್ಲಿಲ್ಲ. ಎಲ್ಲ ಮುಗಿಸ್ಕೊಂಡು ಮನೆ ಕೊಟ್ಟೆ ಹೊರಟ್ವಿ ಗಾಯ್ಸ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸಿ ಯು, ಬೈ ಬೈ, ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.